ನನ್ನ ಕಾರ್ ಕೀಯಲ್ಲಿ ಅಲ್ಲೇ ಸ್ಟಡಿ ಟೇಬಲ್ ಮೇಲಿದೆ. ಯಾವ ವಸ್ತುನ ಎಲ್ಲಿಡಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ಅದೇನು ರೋಗ ಬಂದಿದೆಯೋ ಇತ್ತೀಚೆಗೆ. ಹಲೋ, ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಯಾಕೆ ಕಿವಿ ಕೇಳಿಸಲ್ವಾ? ಇಲ್ಲ, ಆದರೆ ಪ್ರಶ್ನೆಗಳೇ ಅಲ್ಲದೆ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕೊಟ್ಟು ನನಗೆ ಸಾಕಾಗಿದೆ. ಏನಂದೆ? ನಾನು ಹೇಳಿದ್ದು ನಿಮಗೆ ಕೇಳಿಸ್ತು ಅಂತ ನನಗೆ ಗೊತ್ತು. ಮಾತಾಡೋದಕ್ಕೆ ಬರುತ್ತೆ ಅಂತ ಇತ್ತೀಚೆಗೆ ಅತಿಯಾಗಿ ತೋರಿಸ್ಕೊತಾ ಇದೆಯಲ್ವಾ? ನನ್ನೊಳಗೆ ಬೇಕಾದಷ್ಟು ಮಾತಿತ್ತು ರೀ, ಆದರೆ ಅದನ್ನು ಹೊರಗೆ ಬರೋದಕ್ಕೆ ನೀವು ಅವಕಾಶ ಕೊಟ್ಟಿರಲಿಲ್ಲ. ಯಾರ ಮುಂದೆ ನಿಂತು ಮಾತಾಡ್ತಾ ಇದೆಯೇನೋ ಗಮನ ಇರಲಿ, ಹುಷಾರ್. ಅದೇ ಸಮಸ್ಯೆ ರೀ. ಇಷ್ಟು ವರ್ಷ ನಾನು ಯಾರ ಜೊತೆ ಮಾತಾಡ್ತಿದ್ದೆ ಅನ್ನೋದನ್ನ ನೆನ್ಪಿಟ್ಕೊಂಡಿದ್ದೆ, ಆದರೆ ನಾನು ಯಾರು ಅನ್ನೋದನ್ನ ಪೂರ್ತಿಯಾಗಿ ಮರ್ತು ಹೋಗಿದ್ದೆ. ನಿನಗೇನು ತಲೆ ಕೆಟ್ಟಿದೆಯಾ? ಇಲ್ಲ, ಈಗ ಬುದ್ಧಿ ಬಂದಿದೆ. ಈ ಮನೆಯಲ್ಲಿ ನೀನು ಹೀಗಿದೆಯಾ ಅನ್ನೋದಕ್ಕೆ ನಾನೇ ಕಾರಣ. ಶ್ರೀಮಂತಿಗೆ ಸುಪ್ಪತ್ತಿಗೆ ಎಲ್ಲ ಸಿಕ್ಕಿದ್ದು ನನ್ನಿಂದ ಅನ್ನೋದನ್ನು ಮರಿಬೇಡ. ಇದನ್ನ ಬಿಟ್ಟು ಬೇರೆ ಏನ್ರಿ ಕೊಟ್ಟಿದ್ದೀರಾ? ಪ್ರೀತಿ, ಗೌರವ, ಗಂಡ ಹೆಂಡತಿ ಅನುಬಂಧ ಏನಾದರೂ ನಮ್ಮ ನಡುವೆ ಇತ್ತಾ? ಮಾತ್ಗೂ ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ರಿ, ಕೂತಲ್ಲಿ ನಿಂತಲ್ಲಿ ತಪ್ಪು ಹುಡುಕಿದ್ರಿ. ನಿಮ್ಗೆ ಒಬ್ಳು ಹೆಂಡತಿ ಬೇಕಾಗಿರ್ಲಿಲ್ಲ, ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಬಿದ್ದಿರೋ ಜೀತದ ಆಳ್ಬೇಕಿತ್ತು. ನನ್ನ ತಾಳ್ಮೆನ ನೀವು ವೀಕ್ನೆಸ್ ಅನ್ಕೊಂಡ್ರಿ. ಇಷ್ಟು ದಿನ ಮೌನವಾಗಿರೋದೇ ತ್ಯಾಗ, ಎಲ್ಲದನ್ನ ಸಹಿಸ್ಕೊಳ್ಳೋದೇ ನನ್ನ ಕರ್ತವ್ಯ ಅನ್ಕೊಂಡಿದ್ದೆ. ಆದರೆ ನಮ್ಮ ಮೌನ ನೋವು ಕೊಡೋರಿಗೆ ಇನ್ನಷ್ಟು ಧೈರ್ಯ ಕೊಡುತ್ತೆ ಅನ್ನೋ ಸತ್ಯ ನನಗೀಗ ಗೊತ್ತಾಗಿದೆ. ಹೀಗೇನು ನನ್ನ ಎದುರು ನಿಂತು ಜಗಳಾಡ್ತೀಯಾ? ನನ್ನ ಫೇಸ್ ಮಾಡ್ತೀಯಾ? ಅದೇ ರೀ ನನಗೂ ನಿಮಗೂ ಇರೋ ವ್ಯತ್ಯಾಸ. ಜಗಳ ಮಾಡೋ ಆಸಕ್ತಿ ನನಗೆ ಖಂಡಿತ ಇಲ್ಲ. ಈ ಜಗಳಕ್ಕೆಲ್ಲ ಒಂದು ಕೊನೆ ಹಾಡಬೇಕು. ಭಯ ಅವಮಾನಕ್ಕೂ ಒಂದು ಕೊನೆ ಆಗಬೇಕು. ನಿಮ್ಮನ್ನು ನೋಡಿ ಹೆದರ್ತಿದ್ದ ಹಳೆ ಮಾಲ್ತಿಗೂ ಒಂದು ಕೊನೆ ಆಗಬೇಕು. ಭಾರಿ ಬದಲಾವಣೆ ಆಗ್ಬಿಟ್ಟಿದೆಯಾ? ಸೊಕ್ಕಲ್ವಾ ನಿನಗೆ? ಇಲ್ಲ ರೀ, ನನಗೆ ಯೋಗ್ಯತೆನೇ ಇಲ್ಲ ಅನ್ನೋದನ್ನ ನೀವು ನನಗೆ ನೆನ್ಸೋಕೆ ಮುಂಚೆ ನಾನು ಹೇಗಿದ್ದೆ ಅನ್ನೋದು ನನಗೀಗ ನೆನಪಾಗ್ತಿದೆ. ತಮಾಷೆ ಅಂದರೆ ನಿಮ್ಮನ್ನು ಹೀಗೆ ಎದುರಿಸಿ ನಿಲ್ಲೋ ದಿನ ಬಂದ್ಬಿಟ್ರೆ ಅಂತ ಭಯ ಪಡ್ತಿದ್ದೆ. ಈಗ ಕ್ಷಣ ಬಂದಿದೆ, ಆದರೆ ನನಗೆ ಸ್ವಲ್ಪನೂ ಭಯ ಆಗ್ತಿಲ್ಲ. ಯಾಕೆ ಗೊತ್ತಾ? ಭಯ ಎಲ್ಲಿ ತನಕ ಇರುತ್ತೆ ಹೇಳಿ? ನಮ್ಮ ಹತ್ರ ಕಳ್ಕೊಳ್ಳೋಕೆ ಏನಾದರೂ ಇರುತ್ತೆ ಅನ್ನೋ ತನಕ ಮಾತ್ರ. ಇನ್ಮೇಲೆ ನನಗೆ ಕಳ್ಕೊಳ್ಳೋ ಭಯ ಇಲ್ಲ. ನೆನಪಿರ್ಲಿ, ಈ ಹಂತಕ್ಕೆ ನನ್ನ ತಂದು ನಿಲ್ಲಿಸಿದ್ದು ನಾನಲ್ಲ, ನೀವು. ಚಿಲ್ಲರೆ ಡಾಕ್ಟ್ರೆ, ಚಿಲ್ಲರೆ ಡಾಕ್ಟ್ರೆ, ಎತ್ತೇಳಿ ಚಿಲ್ಲರೆ ಡಾಕ್ಟ್ರೆ. ಏನ್ ಕನ್ನಡಕ ನೀನು? ಬೆಳಗ್ಗೆ ನಿದ್ದೆ ಮಾಡಕ್ಕೂ ಬಿಡಲ್ವಲ್ಲ? ಬೆಳಗ್ಗೆಲ್ಲ ಬಿಟ್ರೆ ಮಧ್ಯಾಹ್ನ ಮಲ್ಕೊಂಡೇ ಇರ್ತೀರ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಬೇಗ ಎದ್ದೋಳು. ಏನ್ ಕೆಲಸ? ನಿಮ್ಗೇನು ಫೀಲ್ ಆಗ್ತಿಲ್ವಾ? ಫೀಲು ನನಗೆ ನಿನ್ನ ಹೊಟ್ಟೆಯಲ್ಲಿ ಬರೀ ಇಡ್ಲಿ ವಡೆ ಗುಡುಗುಡು ಸೌಂಡ್ ಮಾಡ್ತಿದ್ದೆ ಬಿಟ್ರೆ ಬೇರೆ ಇನ್ನೇನು ಫೀಲ್ ಆಗ್ತಿಲ್ಲ. ನಿಜವಾಗ್ಲೂ ನೀವು ಒಂಥರ ಕಾಡ್ ಮಂಚ ಕಣ್ರಿ. ಅಲ್ಲ, ನಿಮ್ಮ ಮನ್ಸಲ್ಲಿ ಒಂಚೂರು ಪ್ರೀತಿನೇ ಅಲ್ವಾ? ಒಂಚೂರು ಎಕ್ಸೈಟ್ಮೆಂಟೇ ಇಲ್ವಾ? ಇಲ್ಲ, ಗೊತ್ತಾಯ್ತಲ್ವಾ? ಯು ಮೇ ಲೀವ್ ನೌ. ನಿಮ್ಗೆ ಎಕ್ಸೈಟ್ಮೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನನ್ನ ಸ್ಕ್ಯಾನಿಂಗ್ಗೆ ಕರ್ಕೊಂಡು ಹೋಗ್ಬೇಕಷ್ಟೇ. ಸ್ಕ್ಯಾನಿಂಗ? ನಾನು ನಿನ್ನ ಆ ಥರ ಆಸೆ ಎಲ್ಲ ಇಟ್ಕೋಬೇಡ. ನಿಜವಾಗ್ಲೂ ಆಗಲ್ವಾ? ಆಗಲ್ಲ. ಇದೇ ನಿಮ್ಮ ಕೊನೆ ನಿರ್ಧಾರನಾ? ಹೌದು. ಓಕೆ, ನೀವಾಗ ನೀವೇ ನನ್ನ ಕರ್ಕೊಂಡು ಹೋಗೋ ಹಾಗೆ ಹೇಗ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೇ ಮಾಡ್ತಿದ್ಯಾ? ಹ್ಯಾವ್ ಯು ಗಾನ್ ಮ್ಯಾಡ್? ಬೆಲ್ ಯಾಕೆ ಪ್ರೆಸ್ ಮಾಡಿದೆ? ಜಾಣನ್ಗೆ ಮಾತಿನ ಪೆಟ್ಟು, ಕೋಣನ್ಗೆ ದೊಣ್ಣೆ ಪೆಟ್ಟು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ನಾನೇನ್ ಮಾಡ್ಲಿ, ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಾನು ಎಷ್ಟು ಸ್ವೀಟ್ ಆಗಿ ಪ್ರೀತಿಯಿಂದ ಡೀಸೆಂಟಾಗಿ ಕೇಳ್ಕೊಂಡೆ, ಕೇಳಿದ್ರ? ಸೊ ಎಂಜಾಯ್. ಹಲೋ ಅಮ್ಮ, ಹೇಳಿ. ನಿಧಿ, ಕರ್ಣನ್ನ ಮೀಟ್ ಮಾಡಕ್ಕೆ ಒಂದು ಐಡಿಯಾ ಕೊಡಿಯಮ್ಮ ಅಂತ ಕೇಳಿದ್ದಲ್ಲ. ಇವತ್ತು ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಕಾನ್ಫರೆನ್ಸ್ ಇದೆ, ನೀನು ಅಲ್ಲಿ ಹೋಗ್ಬೋದು ನೋಡು. ವಾವ್ ಅಮ್ಮ, ಇದಂತೂ ಸಖತ್ ಐಡಿಯಾ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಅಮ್ಮ. ಬಾಯ್. ಬಾಯ್ ಪುಟ್ಟ.
ಯಾವ ಡ್ರೆಸ್ ಹಾಕೊಂಡು ಹೋಗ್ಲಿ? ಚೆನ್ನಾಗಿಲ್ಲ. ಈ ಸಾರಿ ಏನು ಒಂಥರ ಚೆನ್ನಾಗಿ ಕಾಣಿಸ್ತಿಲ್ಲ, ಬೇಡ. ಹಾಂ, ಇದು ಪರ್ಫೆಕ್ಟ್. ಇದು ಯಾಕೋ ಚೆನ್ನಾಗಿಲ್ಲ. ಮುದ್ದು, ಈ ಸ್ಯಾರಿ ಉಟ್ಕೊಂಡು ಬಂದರೆ ಹೇಗೆ ಕಾಣಿಸ್ತೀನಿ? ಥ್ಯಾಂಕ್ ಯು ಮುದ್ದು. ಮುದ್ದು, ಇದಕ್ಕೆ ಯಾವ ಇಯರಿಂಗ್ಸ್ ಹಾಕೊಳ್ಳಿ? ಒಂದು ನಿಮಿಷ. ಮುದ್ದು, ಇದು ಚೆನ್ನಾಗಿ ಕಾಣಿಸ್ತಿದ್ಯಾ? ಬೇಡವಾ? ಇದು ಇದು ಬೇಡವಾ? ನಾನು ಕನ್ಫ್ಯೂಸ್ ಆಗ್ತಿದ್ದೆ, ಯಾವ್ದನ್ನ ಹಾಕೊಳ್ಳಿ? ಹಾಂ, ಇದು ಸಕ್ಕತ್ತಾಗಿ ಕಾಣಿಸ್ತಿದೆ. ಮಧು, ಇದು ಚೆನ್ನಾಗಿ ಕಾಣಿಸ್ತಿದೆ ತಾನೆ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನಾಯ್ತ್ರಿಯಾ? ಎನಿ ಪ್ರಾಬ್ಲಮ್? ಇಲ್ಲ, ಇವತ್ತು ನನಗೆ ಸ್ಕ್ಯಾನಿಂಗ್ ಇತ್ತು. ಅರೆ ಸಂಜೆ ಅವ್ರು ನನ್ನ ಕರ್ಕೊಂಡು ಹೋಗಕ್ಕೆ ರೆಡಿನೇ ಇಲ್ಲ. ಸಂಜು ಕರ್ಕೊಂಡು ಹೋಗಿ ಅದ್ರಲ್ಲೇನಿದೆ? ನಾನು ಯಾಕೆ ಕರ್ಕೊಂಡು ಹೋಗ್ಲಿ? ನನಗೆ ಮದುವೆ ಮಾಡಿಸಿದ್ದು ನೀನು ತಾನೇ, ನೀನೇ ಕರ್ಕೊಂಡು ಹೋಗು. ಅವಾಗ ಬಂದು ನಿಂಗೆ ಕ್ಲಾಸ್ ತಗೊಳ್ಳಿಲ್ಲ ಅಂದರೆ ನಿನಗೂ ಮನಃಶಾಂತಿ ಇರಲ್ಲ ಅನ್ಸುತ್ತಲ್ವಾ? ಅಲ್ಲ, ಅವ್ರನ್ನ ಕರ್ಕೊಂಡು ಹೋಗೋದು ನಂಗೇನೂ ಪ್ರಾಬ್ಲಮ್ ಇಲ್ಲ, ನಂಗೆ ಕಾನ್ಫಿಡೆನ್ಸ್ ಇದೆ. ಇಷ್ಟಕ್ಕೂ ನಿನ್ನ ಕರ್ತವ್ಯ ನೀನು ಮಾಡಬೇಕಲ್ವಾ? ಈ ಥರ ಪಿಕಪ್ ಡ್ರಾಪ್ ಸರ್ವಿಸ್ ಮಾಡೋದಕ್ಕೆ ನಾನೇನು ಡ್ರೈವರಾ? ಅಲ್ಲ, ನಿನಗೆ ಗಂಡ ಅಂತಾರೆ. ಇಂಥ ಟೈಮಲ್ಲಿ ಇವ್ರ ಜೊತೆ ನಿಲ್ಲೋದಕ್ಕೆ ಕರ್ತವ್ಯ ಅಂತ ಶಬ್ದ ಬಳಸ್ತಾರೆ. ವಾರೆವ, ನಾನು ಹೋಗಲ್ಲ. ಹಾಂ, ನನಗೆ ಎಕ್ಸಾಮ್ಸ್ ಇದೆ, ನಾನು ಓದ್ಕೋಬೇಕು, ಸಿಲೆಬಸ್ ತುಂಬ ಇದೆ. ಒಬ್ಬ ಗಂಡ ಆಗಿ ಹೆಂಡತಿ ಜೊತೆ ಹೇಗಿರಬೇಕು, ಒಬ್ಬ ತಂದೆ ಆಗಿ ಹುಟ್ಟೋ ಮಗು ಜೊತೆ ಹೇಗಿರಬೇಕು ಅನ್ನೋದನ್ನು ಯಾವ ಮೆಡಿಕಲ್ ಬುಕ್ಕಲ್ಲೂ ಹೇಳ್ಕೊಡಲ್ಲ. ಸ್ವಂತ ಬುದ್ಧಿ ಇರಬೇಕಾಗುತ್ತೆ. ಒಂದು ಹುಟ್ಟೋ ಮಗು ಹಾರ್ಟ್ ಬೀಟ್ನ ಕೇಳಿಸ್ಕೊಳ್ಳೋದು ಒಬ್ಬ ತಂದೆ ಕರ್ತವ್ಯ ಅಷ್ಟೇ ಅಲ್ಲ, ಅವನ ಭಾಗ್ಯ ಕೂಡ. ಇಂಥ ಟೈಮಲ್ಲಿ ಅವ್ರು ಕೈ ಹಿಡ್ಕೊಂಡು ಜೊತೆ ನಿಲ್ಲೋದು ನಿನ್ನ ಕರ್ತವ್ಯ ಹೊರತು ಬೇಜವಾಬ್ದಾರಿಯಿಂದ ಓಡೋಗೋದಲ್ಲ. ಅದನ್ನು ಗಂಡಸ್ತನ ಅನ್ನಲ್ಲ, ಹೇಳಿತನ ಅಂತಾರೆ. ನನಗದೆಲ್ಲ ಗೊತ್ತಿಲ್ಲ. ನಾನಿವತ್ತು ಒಂದಷ್ಟು ಓದ್ಕೋಬೇಕು ಅಂತ ಟೈಮ್ ಟೇಬಲ್ ಹಾಕಿದ್ದೀನಿ. ಅಟ್ಲೀಸ್ಟ್ ಈ ನೆಪದಲ್ಲಾದರೂ ಟೈಮ್ ಟೇಬಲ್ ಹಾಕೊಂಡು ಓದೋ ಟೈಮ್ ಬಂತಲ್ಲ. ಗುಡ್. ಬಟ್ ಈಗ ಹೊರಡು. ನೀನು ಓದ್ ಗುಡ್ಡೆ ಹಾಕೋದು ನಾನು ನೋಡಿದ್ದೀನಿ. ಮೊದಲು ಹೇಳಿದ ಕೆಲಸ ಮಾಡು, ಇಲ್ಲಾಂದ್ರೆ ಆಸ್ತಿ ಪತ್ರ.